ಗಾಯ್ಸ್ ಎಲ್ಲರಿಗೂ ನಮಸ್ಕಾರ. ನಾನು ಒಂದು ಫುಡ್ ಚಾನಲ್ನ ಓಪನ್ ಮಾಡಿದ್ದೀನಿ. ಪುನೀತ್ ಕುಮಾರ್ SK ಫುಡ್ ಫ್ಯಾಲೆಟ್ ಅನ್ನೋದನ್ನು ಓಪನ್ ಮಾಡಿದ್ದೀನಿ. ಅದನ್ನು ಎಲ್ಲರೂ ಫಾಲೋ ಮಾಡ್ಕೊಳ್ಳಿ, ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಫಸ್ಟು ಚಾನಲ್ನ ಓಪನ್ ಮಾಡಿರೋದಲ್ಲಿ ನಾನು ಒಂದು ಹೋಟ್ಲ್ ಹತ್ರ ಹೋಗಿ ಹೇಗಿದೆ ಊಟ ಅನ್ನೋದನ್ನು ನೋಡೋದಕ್ಕೋಸ್ಕರ, ನನಗೆ ಈ ಹೊಟ್ಟೆ ಹಸ್ತಾ ಇರೋದಕ್ಕೋಸ್ಕರ ಫಸ್ಟ್ ಚಾನಲಲ್ಲಿ ಇದು ಒಂದು ಟ್ರೈನ್ ಮಾಡ್ತಾಯಿದ್ದೀನಿ. ನಿಮ್ಮ ಸಪೋರ್ಟು, ನೀವು ನೋಡ್ತಾ ಇರೋ ಪ್ರತಿಯೊಬ್ಬರು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನವೂ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ಇದ್ದರೆ ನಾನು ನಿಮಗೆ ಪ್ರತಿಯೊಂದು ವಿಡಿಯೋನ ಅಪ್ಲೋಡ್ ಮಾಡ್ತಿರ್ತೀನಿ. ನೀವು ನೋಡ್ತಿರೋ ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಮಾಡಬೇಕು. ಹಾಗೆ ಇವಾಗ ನಾನು ಒಂದು ಹೋಟ್ಲ್ ಹತ್ರ ಹೋಗಿ ಆ ಹೋಟ್ಲ್ ನೇಮ್ ಬೋರ್ಡು ತೋರಿಸ್ತೀನಿ. ಆ ಹೋಟ್ಲ್ ಹತ್ರ ಹೋಗಿ ತರೋದನ್ನು ತೋರಿಸ್ತೀನಿ. ತಗೊಬಂದು ಇವತ್ತಿನ ಫಸ್ಟು ಲಾಗಲ್ಲೇ ನಾನು ಇವತ್ತು ಮನೆಯಲ್ಲೇ ಕೂತ್ಕೊಂಡು ತಿನ್ನೋ ಅಂಥದ್ದನ್ನು ಲಾಗ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಹಾಗೆ ನಿಮ್ಮ ಸಪೋರ್ಟ್ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಮಾಡಿ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮತ್ತೆ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಹತ್ರ ಹೋಗ್ಬಿಟ್ಟು ಆ ಹೋಟ್ಲಲ್ಲಿ ಫಸ್ಟು ಲಾಗಲ್ಲೇ ಒಂದು ನಾನ್ ವೆಜ್ ಹೋಟ್ಲ್ ಹತ್ರ ಹೋಗಿ ಊಟ ತರೋದನ್ನು ತೋರಿಸ್ತೀನಿ, ಬನ್ನಿ. ನನ್ನ 2 ವೀಲರ್ ಪಂಚರ್ ಆಗಿರೋದಕ್ಕೆ ಫೈನಲ್ ಆಗಿ ಇವಾಗ ನಾನು ಗೂಡ್ಸ್ ಗಾಡಿ ತಗೊಂಡು ಹೋಗ್ತಾ ಇದ್ದೀನಿ. ನೋಡ್ರಿ, ಹೋಗ್ತಾ ಇದ್ದೀನಿ ನೋಡಿ ಗಾಯ್ಸ್, TV ಸರ್ಕಲ್ ಹತ್ರ ಹೋಗ್ತಾ ಇದ್ದೀನಿ. ಆಯಿತು, ಒಂದೇ ಒಂದು ಜಾಸ್ತಿ ಏನಿಲ್ಲ. ನಾನು ಬಿರಿಯಾನಿ ದರ್ಬಾನ್ಗೆ ಹೋಗಿ ಅಲ್ಲಿ ಒಂದು ತಗೊಂಡ್ರೆ ಒಂದು ಫ್ರೀ, 140 ರೂಪಾಯಿ ಆಯಿತು ಗಾಯ್ಸ್. ಆ ಬಿರಿಯಾನಿ ದರ್ಬಾರಲ್ಲಿ ಇಷ್ಟು ಪಾರ್ಸಲ್ ತಗೊಬಂದಿದ್ದೀನಿ. ನೋಡೋಣ, ಒಂದು ಬಿರಿಯಾನಿ ತಿನ್ನೋಕ್ಕೆ ಆಗಲ್ಲ, 2 ಬಿರಿಯಾನಿ ಕೊಟ್ಟಾರೆ. 2 ಬಿರಿಯಾನಿ ತಿನ್ನೋಕ್ಕಾಗುತ್ತೋ ಇಲ್ಲೋ ಅಂತ ಹೇಳ್ಬಿಟ್ಟು ಮನೆಗೆ ಬಂದು ಪ್ರವೇಶ ಕೂತ್ಕೊಂಡು ಚಾಲೆಂಜ್ ಮಾಡ್ತಾಯಿದ್ದೀನಿ. ತಿನ್ನೋಕ್ಕಾಗುತ್ತೋ ಇಲ್ಲ ಅಂತ ನೋಡೋಣ, ಬನ್ನಿ ಗೈಸ್. ನೋಡಿ, ಒಂದು ತಗೊಂಡ್ರೆ ಒಂದು ಬಿರಿಯಾನಿ ಫ್ರೀ, ಬಿರಿಯಾನಿ ದರ್ಬಾದಿಂದ ತಗೊಬಂದಿರೋದು. ಊಟ ಮಾತ್ರ ಹೊಟ್ಟೆ ಹಸುತ್ತೈತೆ, ತಿನ್ನಬೇಕು ಅನಿಸ್ತೈತೆ, ಸಿಕ್ಕಾಪಟ್ಟೆ ಹೊಟ್ಟೆ ಹಸುತ್ತದೆ. ಹೊಟ್ಟೆ ಹಸುಗಂತೂ ಏನೋ ಚಾಲೆಂಜಲ್ಲಿ ನಾನೇ ಗೆಲ್ಬೋದೇನೋ ಗೊತ್ತಿಲ್ಲ, ನೋಡೋಣ. ಈಗ ಹೊಟ್ಟೆ ಹಸುವಿಗೆ 2 ಬಿರಿಯಾನಿ ತಿನ್ನೋಣಂತ ಚಾಲೆಂಜ್ ಮಾಡ್ಕೊತಾ ಇದ್ದೀನಿ. ನನ್ನ ಕೈಲಿ ಆಗೋಯ್ತಿಲ್ಲ, ನೋಡೋಣ. 2 ಬಿರಿಯಾನಿ ತಂದಿದ್ದೀನಿ, ಓಪನ್ ಮಾಡೋಣ, ನೋಡೋಣ. ನೋಡಿ ಗಾಯ್ಸ್, 2 ಬಿರಿಯಾನಿ ಕೊಡತ್ತವ, ತಿನ್ನೋಕ್ಕೆ ಪ್ಲೇಟ್ ಇಸ್ಕೊಬಂದಿದ್ದೀನಿ. ಮನೇಲಿ ಯಾಕೆ ಪ್ಲೇಟು ಯೂಸ್ ಮಾಡೋದು, ಅವ್ರ ಹತ್ರ ಇಸ್ಕೊಂಬಂದು ಹಾಗೆ ಬಿಸಾಕ್ಬೋದು ಅಂತೇಳ್ಬಿಟ್ಟು ಇಸ್ಕೊಂಬಂದಿದ್ದೀನಿ. ಅಲ್ಲಿಂದ ಇಟ್ಕೊಂಬರೋಷ್ಟಕ್ಕೆ ಪ್ಲೇಟು, ಅದು ಪ್ಲೇಟ್ ಆಗಿಲ್ಲ, ಚಿತ್ರಾನ್ನ ಆಗೈತಿ. ಚಿತ್ರಾನ್ನ ಥರ ಆಗಿಬಿಟ್ಟೈತಿ ಪ್ಲೇಟು. ಹಾಗೆ ಒಂದು ಬಾಟ್ಲ್ ನೀರು ತಗೊಂಡು ಅದರಲ್ಲಿ ನೋಡಿ ಗೈಸ್, ಈ ಥರ ಪ್ಯಾಕ್ ಮಾಡಿ ಕಳ್ಸೋರೆ. ಇದು ದೊಡ್ಡಬಳ್ಳಾಪುರ ಬಿರಿಯಾನಿ ದರ್ಬಾರ್ ಹತ್ರ ನಾನು ತಂದಿರೋದು. ಹೋಗಿ ಬಾ, ಸುಡ್ತಾಯಿತೆ ಗೈಸ್. ಎರಡು ಬಿರಿಯಾನಿ, ಇದೊಂದು ಬಿರಿಯಾನಿ ಒಂದ್ಸಲ ಅಲ್ಲೇ ಕೂತ್ಕೊಂಡು ತಿನ್ನಾಗ ಯಾಕೋ ಒಂಥರ ತಿನ್ನೋಕ್ಕಾಗಲಿಲ್ಲ, ಎಲ್ಲ ವೇಸ್ಟ್ ಥರ ಅನ್ನಿಸ್ತು. ಏನೋ ಮಸಾಲೆ ಜಾಸ್ತಿ ಹಾಕಿ ಲಾಸ್ಟ್ ಟೈಮ್ ಹೋದಾಗ ಅಲ್ಲಿ ತಿಂದಿದ್ದೆ, ಖಾರವಾಗಿ ಅನ್ನಿಸ್ತು. ಆದರೆ ಈ ಸರಿ ಏನೋ ಚೇಂಜಸ್ ಎಲ್ಲ ಮಾಡಿದ್ದೀವಿ, ಚೆನ್ನಾಗಿದೆ ಅಂತ ಬೇರೆಯವ್ರ ವಿಡಿಯೋದಲ್ಲಿ ನೋಡಿದ್ವಿ. ನಾವು ಫಸ್ಟ್ ಲಾಗಲ್ವಾ ಅಂತೇಳ್ಬಿಟ್ಟು ಇವಾಗ ನೋಡೋಣ ಅಂತ ಹೇಳ್ಬಿಟ್ಟು ತಿನ್ನೋಣ ಅಂತ ಬಂದಿದ್ದೀನಿ. ನೋಡಿ ಗಾಯ್ಸ್, ಅನ್ನ ಎಲ್ಲ ಈ ಥರ ಇದೆ, ಹಾಕ್ಕಂತ ಇದ್ದೀನಿ, ಓಪನ್ ಮಾಡಿದ್ದೀನಿ. ಪರವಾಗಿಲ್ಲ, ಚೆನ್ನಾಗೇ ಕೊಟ್ಟವ್ರೆ. ನೋಡೋಣ, ತಿನ್ನೋದಕ್ಕಿಂತ ಮುಂಚೆ ಎಲ್ಲ ರಿಸಲ್ಟ್ ಹೇಳ್ಬಾರ್ದು. ಖಂಡಿತ ಆಯಿತು. ಒಂದು
2 3 4 ಪೀಸ್ ಕೊಟ್ಟಾರೆ. ತಿಂತಾ ಇದ್ದೀನಿ. ಚೆನ್ನಾಗಿದೆ ಗೈಸ್. ಆವಾಗ ಸ್ವಲ್ಪ ಚೇಂಜಸ್ ಮಾಡಿ, ಇವಾಗೆಲ್ಲ ಚೇಂಜಸ್ ಮಾಡಿಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ. ಅವಾಗ ನಾವು ಲಾಸ್ಟ್ ಟೈಮ್ ಹೋದಾಗ ಸ್ವಲ್ಪ ಮಸಾಲೆ ಅನಿಸೋದು, ಏನೋ ಒಂಥರ ತಿನ್ನೋಕ್ಕಾಗದೆ ಎಲ್ಲ ತಟ್ಟಲ್ಲಿ ಬಿಟ್ಟೋಗಿರೋದು ನೋಡಿದ್ವಿ. ಇವಾಗೆಲ್ಲ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ರೈಸ್ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿ ಮಾಡಿದ್ದಾರೆ, ತಿನ್ಬೋದು. ಏನೋ ಪ್ಲ್ಯಾನ್ ಮಾಡಿ ಕೆಳಗಡೆ ಇಟ್ಕೊಂಡೆ, ಆಗ್ತಾಯಿಲ್ಲ. ಎಲ್ಲ ಒಂದು ಕಲ್ ಸಿಕ್ತು. ಪೀಸ್ ಎಲ್ಲ ಚೆನ್ನಾಗಿದ್ದಾವೆ, ಎಲ್ಲ ಚೆನ್ನಾಗಿ ಬೆಂದಿದೆ. ಅನ್ನ ಎಲ್ಲ ಚೆನ್ನಾಗೈತೆ. ನೀರು ಕುಡಿಬೇಕು ಅನಿಸ್ತೈತೆ. ದೊಡ್ಡಬಳ್ಳಾಪುರ ಬಿರಿಯಾನಿ ದರ್ಬಾರು ಅಂದರೆ ಯಾರು ಬೇಕಾದರೂ ಹೇಳ್ತಾರೆ ಅಡ್ರೆಸ್ಸು. ದೊಡ್ಡಬಳ್ಳಾಪುರ ದರ್ಬಾರು ದೊಡ್ಡದಾಗೆ ಮಾಡೋರೆ. ಮುಂಚೆ ಗುಡಿಸ್ಲಾಗ ಮಾಡ್ತಿದ್ರು, ಅವಾಗ ಚೆನ್ನಾಗೆ ಮಾಡ್ತಿದ್ರು. ಸೆಂಟ್ರಲ್ಲಿ ಯಾಕೋ ಬರ್ತಾ ಸ್ವಲ್ಪ ಚೆನ್ನಾಗಿ ಮಾಡಲಿಲ್ಲ. ಇವಾಗೇನೋ ಅವ್ರಿಗೇನೋ ನೆಗೆಟಿವ್ ಕಾಮೆಂಟ್ ಎಲ್ಲ ಗೊತ್ತಾಗಿ ಮತ್ತೆಲ್ಲ ಚೇಂಜಸ್ ಎಲ್ಲ ಮಾಡಿದ್ದಾರೆ. ಈಗ ತಿಂತಾಯಿದ್ರೆ ಚೆನ್ನಾಗಿದೆ, ನನಗೇನೋ ಚೆನ್ನಾಗಿದೆ. ನಿಮ್ಗೆ ತಿಂದರೆ ಹೆಂಗಿದೆ ಅಂತ ನೀವು ಕಾಮೆಂಟಲ್ಲಿ ತಿಳಿಸಿ. ಆದರೆ ನನಗಂತೂ ಚೆನ್ನಾಗಿದೆ, ನಿಮ್ಗೆ ಹೆಂಗಿದೆ ಗೊತ್ತಿಲ್ಲ. ದೊಡ್ಡಬಳ್ಳಾಪುರದಲ್ಲೂ ದೊಡ್ಡದಾಗಿ ಏನೋ ನಾವು ಮಾಡಿದ್ರೆ, ದೊಡ್ಡಬಳ್ಳಾಪುರದಲ್ಲಿ ಹೋಟ್ಲಲ್ಲಿ ಏನೋ ಮಾಡೋದು ದೊಡ್ಡದಾಗೆ ಮಾಡ್ತಾರೆ. ಎಲ್ಲಿ ಬಿರಿಯಾನಿ ದರ್ಬಾರಲ್ಲಿ ಕೊಟ್ಟರೆ ಆಫರ್ ಕೊಟ್ಟೇ ದೊಡ್ಡದಾಗೆ ಮಾಡ್ತಾರೆ. ಏಕೆ ಹೇಳೋ, ಊರ ಹೆಸ್ರು ಅಂಥದ್ದು ದೊಡ್ಡಬಳ್ಳಾಪುರ ಅಂತ ಊರ ಹೆಸ್ರು ಅಂಥದ್ದು. ದೊಡ್ಡಬಳ್ಳಾಪುರ ಬಿರಿಯಾನಿ ದರ್ಬಾರ್ ಅಂತ ಸುಮ್ಮನೆ ಹೆಸರಿಟ್ಟಿಲ್ಲ. ಅದು ಈ ಕೊಟ್ಟರೆ ದೊಡ್ಡದಾಗೆ ಕೊಡೋದು. ಒಂದು ಕೊಟ್ಟು ಒಂದು ಇನ್ನೊಂದು ಕೊಡ್ತಾರೆ. ಕೊಡೋದಾನ ಅನ್ನದಾನ ಅಂತ ಕೈ ಆಗೋದು. ಅದಕ್ಕೆ ಒಂದು ಆಫರ್ ಕೊಟ್ಟು ₹140 ಅಮೌಂಟ್ ತಗೊತಾರೆ. ಮುಂಚೆ 120 130 ಇತ್ತು. ಪಾಪ ಇವಾಗ ಗ್ಯಾಸ್ ರೇಟ್ಗಳೆಲ್ಲ ಜಾಸ್ತಿ ಇದೆ. ಇವ್ರು ಮಾಡೋದು ಇವಾಗ ಇನ್ನೊಂದು ಹೇಳ್ಬೇಕು ಅಂದರೆ ಒಲೆಯಲ್ಲಿ ಮಾಡೋದು. ಆದರೂ ಇವಾಗ ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿದೆ. ನನ್ನ ಕೈಲಿ 2 ಬಿರಿಯಾನಿ ತಿನ್ನೋಕೆ ಆಗುತ್ತಾ ಇಲ್ಲ ಅಂತ ನೋಡ್ತಾ ಇದ್ದೀನಿ. ಹೊಟ್ಟೆ ಹಸಕ್ಕೆ
ನುಂಗಕ್ಕೆ ಆಗೋದು ಆ ಥರ ನುಂಗ್ತಾ ಇದ್ದೀನಿ. ಮುಂಚೆ ಹಿಂದೆಗಡೆ ಕಾಣಿಸ್ತೈತಲ್ಲ ಜೊಮ್ಯಾಟೊ ಬ್ಯಾಗು, ಆ ಜೊಮ್ಯಾಟೊ ಡೆಲಿವರಿಯಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲೂ ಒಳ್ಳೊಳ್ಳೆ ಬಿರಿಯಾನಿ ತಿಂದಿದ್ದೀನಿ ಯಲಹಂಕದಲ್ಲಿ. ಯಲಹಂಕದಲ್ಲಿ ಲೊಕೇಶನ್ ಹಾಕ್ಸ್ಕೊಂಡಿದ್ದು ಮುಂಚೆ ಅವಾಗ ಕೆಲಸ ಮಾಡ್ತಿದ್ದೆ. ಕೆಲಸ ಮಾಡುವಾಗ ಕಸ್ಟಮರ್ಗಳು ಎಲ್ಲ ಕ್ಯಾನ್ಸಲ್ ಮಾಡಿದ್ರೆ ವಾಪಸ್ ತೊಗೊಳಕ್ಕೆ ಕೊಡೋ ಅಂಥ ಅವಶ್ಯಕತೆ ಏನಿರಲಿಲ್ಲ. ನಮಗೆ ಸಿಗೋವು ಊಟಗಳು ನಾವೇ ತಿಂತಿದ್ದೀವಿ. ಎಲ್ಲ ಕೆಲಸನೂ ಒಂದ್ಸಲ ಮಾಡಿದ್ದೀನಿ ಅಷ್ಟೇ. ಹೊಟ್ಟೆ ಹಸ್ಕೊಂಡಾಗ ಫುಲ್ಲು ಸೀರಿಯಸ್ ಆದಾಗ ಏನು ಮಾಡೋಣ, ಕೈಯಾಗ ಕಾಸಿರಲ್ಲ. ಹೊಟ್ಟೆ ಹಸ್ಕೊಂಡಾಗ ನಾವು ತಿಂದ್ಬಿಟ್ಟಿದ್ದೀವಿ, ಇಲ್ಲ ಅಂತಿಲ್ಲ. ಒಂದ್ಸಲ ತಿಂದಿದ್ದೀನಿ ಅಷ್ಟೇ. ಯಲಹಂಕದಲ್ಲೂ ಇವಾಗ ಚೆನ್ನಾಗೆಲ್ಲ ಮಾಡ್ತಾಯಿದ್ದಾರೆ. ಅವಾಗ ಜೊಮ್ಯಾಟೊ ಕೆಲಸ ಮಾಡುವಾಗ ನಮ್ಮ ಲೈಫ್ ಒಂಥರ ಚೆನ್ನಾಗಿತ್ತು. ಈಗ ಹೆಂಗಿದೆ ಗೊತ್ತಿಲ್ಲ. 2 ಪೀಸ್ ತಿನ್ನಾಕ್ಬಿಟ್ಟಿದ್ದೀನಿ ಗೈಸ್, ಇನ್ನು 2 ಪೀಸ್ ಇದ್ದಾವೆ. ಅಂದರೆ ಒಂದು ಪಾರ್ಸಲ್ಗೆ ಒಂದು ಬಿರಿಯಾನಿದಲ್ಲಿ 4 ಪೀಸ್ ಕೊಟ್ಟ ಅಂದರೆ 8 ಪೀಸ್ ಸಿಗುತ್ತೆ ಇವತ್ತು. 2 ಬಿರಿಯಾನಿ ತಿಂದರೆ 8 ಪೀಸ್ ಸಿಗುತ್ತೆ. ನನ್ನ ಕೈಲಿ ಆಗಲ್ಲ ಗೈಸ್, 2 ಬಿರಿಯಾನಿ ತಿನ್ನೋಕ್ಕಾಗಲ್ಲ. ಚಾಲೆಂಜಸ್ ಅದನ್ನು ನೈಟ್ಗೆ ಉಳಿಸ್ಕೊಂಡು ನೈಟ್ ತಿಂತೀನಿ, ನೋಡೋಣ. ಯಾಕೆ ಎರಡು ತಿನ್ನೋಕ್ಕಾಗಲ್ಲ ಅಂತ ಹೇಳ್ತಿದ್ದೆ ಅಂದರೆ, ನೈಟು ಮನೇಲಿ ಯಾರೂ ಇರಲ್ಲ. ಅದೇ ಇನ್ನೊಂದು ಬಿರಿಯಾನಿನ ಉಳಿಸ್ಕೊಂಡು ನೈಟ್ ತಿಂದರೆ ತಿನ್ಬಿಟ್ಟು ಮಲ್ಕೊಬೋದು, ಆರಾಮಾಗಿ ನಿದ್ದೆ ಮಾಡಿ ಬೆಳಗ್ಗೆ ಎದ್ದೋಗ್ಬೋದು. ಅದಕ್ಕೆ ಈ ಚಾನಲ್ ನಾನೇ ಸೋತೆ ಅಂದ್ಕೊಂಡು ಹೋಗಯ್ಯ. ಹಬ್ಬಕ್ಕೆ ಊರಿಗೆ ಹೋದಾಗ ಹೊಸ್ತಾಡ್ ದಿವಸ ಈ ಥರ ಚಿಕನ್ ಮಟನ್ ಏನೂ ತಿನ್ನೋಕ್ಕಾಗಲಿಲ್ಲ. ಕೆಮ್ಮು ನೆಗಡಿ ಎಲ್ಲ ಬಂದು ಸೇರ್ಕೊಂಡು ಊಟನೇ ಮಾಡೋಕ್ಕಾಗಲಿಲ್ಲ, ಹಂಗೆ ಆಗೋಯ್ತು. ಇವತ್ತು ಭಾನುವಾರ ಒಳ್ಳೆ ಟೈಮ್ಗೆ ಹೊಟ್ಟೆ ಹಸ್ತಾಯಿತ್ತು, ಹೋಗಿ ತಗೊಂಬಂದಿದ್ದೀನಿ. ಲಾಸ್ಟು ಇನ್ನೊಂದು ಪೀಸ್ ಐತೆ, ಇನ್ನೊಂದಿಷ್ಟು ಅನ್ನ ಐತೆ. ಅನ್ನ ತಿನ್ನೋವಾಗ ಚೂರು ನೀರು ಕುಡಿದ್ರೇ ಒಳಗೆ ಆರಾಮಾಗಿ ನನ್ನ ಹೋಗಿ ನಮ್ಮ ಸೇರ್ಕೊಳ್ಳೋದು ಒಟ್ಟೊಳಗೆ. ಗಂಟ್ಲೊಳಗೆ ಬಿದ್ದು ಇಲ್ಲ ಏನೋ ಆದರೆ ಜಾಸ್ತಿ ಸಮಸ್ಯೆ. ಈ ಥರ ಪ್ರೈವಸಿಯಾಗಿ ತಿನ್ನಬೇಕು ಅಂದರೆ ಮನೆಯೇ ಸೇರಿ ನನಗೆ. ತಿಂತಾ ಇದ್ರೆ ಒಳಗೆ ಸೇರ್ಕೊಂಡಿರೋ ಗ್ಯಾಸ್ ಎಲ್ಲ ಆಚೆ ಬರ್ತಾಯಿದೆ. ಯಾಕೆ ಹೇಳ್ರಿ, ಹೊಟ್ಟೆ ಹಸ್ದಾಗ ಏನಾನ ತಿನ್ಬಿಟ್ರೆ ಆ ಗ್ಯಾಸು ಸೇರ್ಕೊಳ್ಳಲ್ಲ. ಹೊಟ್ಟೆ ಹಸು ಅದು 1 ಅವರ್ ಅರ್ಧ ಗಂಟೆ ಆದಮೇಲೆ ಊಟ ಸೇರಿಸಿದ್ರೆ ಒಳಕ್ಕೆ ಊಟ ಹೋಗ್ತಾ ಹೋಗ್ತಾ ಊಟ ಒಳಕ್ಕೆ ಹೋಗುತ್ತೆ ಹೊರತು ಗ್ಯಾಸ್ ತುಂಬಿರೋದು ಆಚೆ ಬರುತ್ತೆ. ಅವಾಗ ಲಾಸ್ಟ್ ಫೈನಲ್ ಪೀಸು ತಿಂತಾಯಿದ್ದೀನಿ, ನನಗಂತೂ ಸಾಕು. ಇನ್ನೊಂದು ಬಿರಿಯಾನಿ ನೈಟ್ ತಿನ್ನೋದು ತೋರಿಸ್ತೀನಿ. ಪರವಾಗಿಲ್ಲ ಗಾಯ್ಸ್, ಬಿರಿಯಾನಿ ಇದ್ರ ಮೇಲೆ ಚೆನ್ನಾಗೈತೆ.
ನೀವೇನ ತಿನ್ನಬೇಕು ಈ ಥರ ಬಿರಿಯಾನಿ ತಿನ್ನಬೇಕು ಅಂದರೆ ಹೋಗಿ ವಿಸಿಟ್ ಮಾಡಿ ತಿಂದು ನೋಡಿ ಹೇಗಿತ್ತು ಅಂತ ನಮ್ಮ ಯೂಟ್ಯೂಬಲ್ಲಿ ಪುನೀತ್ ಕುಮಾರ್ ಎಸ್ ಕೆ ದ ಫುಡ್ ಪ್ಯಾಲೆಟ್ ಸೌತ್ ಇಂಡಿಯಾ ಅಂತ ಒಂದು ಇನ್ಸ್ಟಾದಲ್ಲೂ ಐತೆ. ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ಸಪೋರ್ಟ್ ಮಾಡಿ. ಮತ್ತಷ್ಟು ವಿಡಿಯೋಗಳು ದಿನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಿಮ್ಮ ಸಪೋರ್ಟು ನಮಗಿಲ್ಲಿ ಹೇಳ್ತಾ ಇನ್ನೊಂದೆರಡು ಸುತ್ತಿದೆ ತಿನ್ಬಿಟ್ಟು ಆಮೇಲೆ ಹೇಳ್ತೀನಿ. ಮೀನು ತಿನ್ನುವಾಗ ಮೂಳೆ ಒಳಗೋದ್ರೆ ಒಂದು ಸಿಹಾಕೊಂಡ್ರೆ ಹೆಂಗೆ ನೋವಾಗುತ್ತೆ ಹೇಳು. ಅನ್ನ ತಿನ್ನುವಾಗ ಹಂಗೆ ಮೂಳೆ ಸಿಹಾಕಬಿಟ್ಟು ಒಂಥರ ಏರುಪೇರಾಗೋಯ್ತು. ಇನ್ನೂ ಒಂದು ನಿಮ್ಗೆ ಹೇಳಬೇಕು, ಈ ವಿಡಿಯೋಸಲ್ಲಿ ಏನಾದ್ರೂ ನ್ಯೂಸ್ ಸೆನ್ಸ್ ವಿಡಿಯೋಸ್ಗಳು ಏನಾದ್ರು ಬಂದರೆ ಲೈಕ್ ಮಾಡಿ ಅದನ್ನು ಬಿಡಿ. ಅಂದರೆ ಅದರಿಂದ ನನಗೇನು ಉಪಯೋಗ ಇಲ್ಲ ಅಂದ್ಬಿಟ್ಟು ನೇಮ್ ಚೇಂಜ್ ಮಾಡಿ ಹೊಸದಾಗಿ ಇವತ್ತು ನಾನು ನನ್ನದೇ ಆದ ಹೆಸರಲ್ಲಿ ಪುನೀತ್ ಕುಮಾರ್ ಎಸ್ ಕೆ ಲಾಗಸ್ ಫುಡ್ ಪ್ಯಾಲೆಟ್ ಅಂತ ಹೇಳ್ಬಿಟ್ಟು ಹೆಸರಿಟ್ಟು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಇವತ್ತು ಲಾಗ್ ಮಾಡ್ತಾ ಇರೋದು. ತಪ್ಪದೆ ಎಲ್ಲ ಸಪೋರ್ಟ್ ಮಾಡಬೇಕು. ಹಾಗೆ ನೀವು ಇದೇ ಥರ ಪ್ರೀತಿಯಿಂದ ಒಂದು ತುತ್ತು ಅನ್ನವನ್ನು ತಿನ್ಕೊಳ್ಳಿ, ಅಲ್ಲಿ ಹೋಗ್ಬಿಟ್ಟು ಒಂದ್ಸರಿ ನೀವು ಟೇಸ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನನ್ನ ತುತ್ತು ಇರೋದು. ಎಲ್ಲರಿಗೂ ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೋಮ್.